ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ಕೂಡ ಸಬ್ಬಕ್ಕಿ ಸಂಡಿಗೆನ ಮಾಡ್ಕೊಳ್ಬೇಕಾ? ಸಬ್ಬಕ್ಕಿನ ನೆನೆಸಿಲ್ವಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ತುಂಬ ಸುಲಭವಾಗಿ ಸಬ್ಬಕ್ಕಿ ಸಂಡಿಗೆನ ನೆನೆಸ್ಲಿಲ್ದಂಗೆ ಮಾಡ್ಕೊಳ್ಬೋದು. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಸಬ್ಬಕ್ಕಿ ಸಂಡಿಗೆನ ಅಂತ ನೋಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಸೊ ಬನ್ನಿ ತಡ ಮಾಡೋದು ಬೇಡ, ಸಬ್ಬಕ್ಕಿ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 1 ಕಪ್ಪಷ್ಟು ನಾನು ಸಬ್ಬಕ್ಕಿಯನ್ನು ತೊಗೊಂಡಿದ್ದೀನಿ. 250 ಗ್ರಾಮು ಅಂದರೆ 1/4 kg ಅಷ್ಟು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಸಬ್ಬಕ್ಕಿನ ಹಾಕಿಬಿಟ್ಟು ನೈಸಾಗಿ ರುಬ್ಕೊಳ್ಬೇಕು, ಪುಡಿ ಮಾಡ್ಕೊಳ್ಬೇಕು, ನೀರು ಹಾಕಬಾರ್ದು. ಸೊ ಈ ಥರ ಪೌಡ್ರ್ ಮಾಡಿಕೊಂಡು ರುಬ್ಕೊಳ್ಬೇಕು ನೋಡಿ. ಸೊ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನಾನು, ಸ್ವಲ್ಪನೂ ತರಿಯಾಗಿ ಇಲ್ಲ. ಈ ಥರ ನೈಸಾಗಿ ಪೌಡ್ರ್ ಮಾಡಿಕೊಂಡು ಇಟ್ಕೊಳ್ಬೇಕು. ಸೊ ನೋಡಿ ಎಷ್ಟು ನೈಸಾಗಿದೆ ಅಂತ. ಈಗ ಸಬ್ಬಕ್ಕಿ ಪೌಡ್ರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಹಾಗೆ ನಾನು ಯಾವ ಕಪ್ನಲ್ಲಿ ಸಬ್ಬಕ್ಕಿಯನ್ನು ಅಳತೆ ಮಾಡಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ 2 ಕಪ್ಪಷ್ಟು ನೀರನ್ನು ಪೌಡ್ರ್ ಮಾಡ್ಕೊಂಡಿರೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ನೀರು ಹಾಕ್ಬಿಟ್ಟು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಬೇಗನೆ ಹೀರ್ಕೊಂಡು ಬಿಡುತ್ತೆ ನೀರೆಲ್ಲ ಆ ಪೌಡ್ರು. ಸೊ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳೋಣ. ಇದನ್ನು ನೆನೆಸೋ ಅವಶ್ಯಕತೆ ಕೂಡ ಇಲ್ಲ, ಬೇಗನೆ ಗಟ್ಟಿಗಾಗ್ಬಿಡುತ್ತೆ. ಸೊ ನಾನೀಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನಾನಿಲ್ಲಿ ನೀರು ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಸೊ ನಾನು ಯಾವ ಕಪ್ಪಲ್ಲಿ ಸಬ್ಬಕ್ಕಿಯನ್ನು ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ 4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನು 4 ಕಪ್ ನೀರು ಹಾಕ್ಕೊಂಡಾದ್ಮೇಲೆ ಇನ್ನೂ 1 ಕಪ್ ನೀರನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಅದು ಯಾಕೆ ಅಂತ ಮುಂದೆ ಹೇಳ್ತೀನಿ. ಸೊ ಈಗ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನೀರು ಸ್ವಲ್ಪ ಬಿಸಿ ಆಗ್ತಿದೆ ಅನ್ನುವಾಗ ನಾವು ಮುಂಚೆನೇ ಸಬ್ಬಕ್ಕಿನ ಪೌಡ್ರ್ ಮಾಡಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಂಡಿದ್ವಿ ಅಲ್ವಾ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಸಿಯಾಗಿರುವಂತಹ ನೀರಿಗೆ. ಸೊ ಸಬ್ಬಕ್ಕಿ ಈ ಥರ ಮಿಶ್ರಣ ಹಾಕಿದಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಸೊ ಬೇಗ ಏನು ಗಟ್ಟಿ ಆಗೋದಿಲ್ಲ. ಸೊ ನಿಧಾನವಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಬ್ಬಕ್ಕಿದು ಕಲರ್ ಚೇಂಜ್ ಆಗಬೇಕು. ಸೊ ಟ್ರಾನ್ಸ್ಪರೆಂಟ್ ಕಲರ್ ಆಗೋವರೆಗೂ ನಾವು ಈ ಥರ ಬೇಯಿಸ್ಕೊಳ್ಬೇಕಾಗುತ್ತೆ. ಸೊ ನೋಡಿ ಈಗ ಸ್ವಲ್ಪ ಗಟ್ಟಿಗಾಗ್ತಾ ಬರ್ತಾ ಇದೆ ಅಲ್ವಾ. ಸೊ ಈಗ ಒಂದು ವಿಸ್ಕರಿಂದ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗಂಟುಗಳಾಗೋ ಚಾನ್ಸಸ್ ಇರುತ್ತೆ, ಹಾಗಾಗಿ ಈ ರೀತಿ ವಿಸ್ಕರಿಂದ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಗಟ್ಟಿ ಆಯಿತು. ಹಾಗಾಗಿ ಇನ್ನೂ 1 ಕಪ್ನ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಮುಂಚೆನೇ 1 ಕಪ್ ಸೈಡಿಗೆ ಎತ್ತಿಟ್ಕೊಂಡಿದ್ದೆ ಅಲ್ವಾ ನೀರು. ಸೊ ಆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಹಳೆ ಸಬ್ಬಕ್ಕಿ ತಗೊಂಡ್ರೆ ಈ ರೀತಿ ಬೇಗ ಗಟ್ಟಿಗಾಗ್ಬಿಡುತ್ತೆ. ಸೊ ಗಟ್ಟಿಗಾದಾಗ ಈ ರೀತಿ 1 ಕಪ್ ಎಕ್ಸ್ಟ್ರಾ ನೀರು ಹಾಕ್ಕೊಂಡ್ರೆ ಆಯಿತು. ಸೊ ನೋಡಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಕಲರ್ ಬರೋವರೆಗೂ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇಷ್ಟೇ, ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಸಬ್ಬಕ್ಕಿ ಸಂಡಿಗೆಯನ್ನು. ಸೊ ನೋಡಿ ಈ ಥರ ಇದೆ. ಸೊ ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ. ಸೊ ಮಿಕ್ಸ್ ಮಾಡ್ಕೊಳ್ತಾ ಈ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಬೇಕು ಅಷ್ಟೇ. ಸೊ ಈಗ ಸಬ್ಬಕ್ಕಿ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಈ ಹದದಲ್ಲಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಿ. ಈಗ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು 2 ನಿಮಿಷ ಬಿಡೋಣ. ಸೊ ಇದು ಬಿಸಿ ಇರುವಾಗಲೇ ಹಾಕ್ಕೊಳ್ಬೇಕು ಸಂಡಿಗೆ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಹಾಕ್ಕೊಳ್ಳೋದಕ್ಕೆ. ಸೊ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೆ ಈ ಸಂಡಿಗೆನ ಹಾಕ್ಕೊಳ್ತಾ ಇದ್ದೀನಿ. ಪ್ಲಾಸ್ಟಿಕ್ ಪೇಪರ್ನಲ್ಲಾದರೆ ನಮಗೆ ಬಿಡಿಸ್ಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ಬರುತ್ತೆ. ಸೊ ನಾನು ಸಂಡಿಗೆ ಹಾಕ್ಕೊಂಡ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ತಾ ಇಲ್ಲ. ಸೊ ಹಾಗೇ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಜಾಸ್ತಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ನಾನು ಮಾಡ್ಕೊಂಡಿರೋದೇ ತೆಳ್ಳಗಲ್ವಾ. ಸೊ ಹಾಗಾಗಿ ಈ ರೀತಿ ಹಾಕಿ ಬಿಡ್ಬೋದು. ಸೊ ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಸಂಡಿಗೆನ ನಾವು ಎಣ್ಣೆಲಿ ಕರಿಬೇಕಾದ್ರೆ ಇದರ 2 ಪಟ್ಟು ದೊಡ್ಡದಾಗುತ್ತೆ. ಸೊ ಆವಾಗ ತುಂಬ ಅಗಲವಾಗಿ ಚೆನ್ನಾಗಿ ಬರುತ್ತೆ ಸಂಡಿಗೆ. ಸೊ ನೋಡಿದ್ರಿ ಅಲ್ವಾ ಎಷ್ಟು ಸಖತ್ತಾಗಿ ಸಂಡಿಗೆ ಬರ್ತಾ ಇದೆ ಅಂತ. ಸೊ ಈ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ಈಗ ಬೇಸಿಗೆ ಅಲ್ವಾ, ಒಂದೇ ದಿನ ಸಾಕಾಗುತ್ತೆ. ಸೊ ಬೆಳಗ್ಗೆ ಬೇಗನೆ ನಾವು ಸಂಡಿಗೆನ ಹಾಕ್ಕೊಂಡ್ರೆ ಸಂಜೆ ಅಷ್ಟರೊಳಗೆ ಫುಲ್ಲು ಒಣಗಿಬಿಡುತ್ತೆ. ನಾವು ಒಂದೇ ದಿನದಲ್ಲಿ ಮಾಡ್ಕೊಳ್ಬೋದು, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ಸಬ್ಬಕ್ಕಿ ಸಂಡಿಗೆನ. ನಾನು ಎಲ್ಲ ಸಂಡಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಸೊ ಈಗ ನಾನು ಎಲ್ಲ ಹಾಕ್ಕೊಂಡಿದ್ದೀನಿ ಅಲ್ವಾ, ಇದನ್ನು 1 ಡೇ ಫುಲ್ಲು ಒಣಗೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ನೋಡಿ ನಾನು ಸಂಜೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಹಾಕ್ಕೊಂಡಿದ್ದೆ ಸಂಡಿಗೆನ, ಸಂಜೆ ಅಷ್ಟರೊಳಗೆ ಎಷ್ಟು ನೀಟಾಗಿ ಒಣಗಿದೆ ಅಂತ. ಸೊ ಇದು ಬಿಸಿಲಲ್ಲಿ ಒಣಗಿದ ಮೇಲೆ ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ. ಸೊ ನಾವು ಪೇಪರ್ ಮೇಲೆ ಬೇರೆ ಹಾಕಿದ್ವಿ ಅಲ್ವಾ, ಸೊ ತಾನಾಗಿಯೇ ಬಿಟ್ಕೊಂಡಿರುತ್ತೆ.
ಅಥವಾ ಇನ್ನೂ ಸ್ವಲ್ಪ ಹಸಿ ಇದೆ ಸಂಡಿಗೆ ಅಂದಾಗ ಇನ್ನೂ ಒಂದಿನ ಒಣಗಿಸ್ಕೊಳ್ಬೋದು ಬಿಸಿಲಲ್ಲಿ. ಸೊ ಈಗ ಬಿಸಿಲು ಜಾಸ್ತಿ ಅಲ್ವಾ, ಒಂದೇ ದಿನ ಸಾಕಾಗುತ್ತೆ ಈ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ, ಬೇಗನೆ ಒಣಗಿಬಿಡುತ್ತೆ. ಸೊ ನೋಡಿ ಎಷ್ಟು ಸಖತ್ತಾಗಿ ಸಂಡಿಗೆ ಬಂದಿದೆ ಅಂತ, ನೀಟಾಗಿ ಒಣಗಿದೆ. ಸೊ ಪೇಪರ್ ಥರನೇ ಕಾಣಿಸ್ತಾ ಇದೆ ನೋಡಿ, ಅಷ್ಟು ಸಖತ್ತಾಗಿ ಬಂದಿದೆ ಸಂಡಿಗೆ. ಸೊ ನಾನು ಎಲ್ಲನೂ ಬಿಡಿಸ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಒಂದೇ ಒಂದು ಕಪ್ ಸಬ್ಬಕ್ಕಿಯಲ್ಲಿ ಎಷ್ಟೊಂದು ಸಂಡಿಗೆಗಳು ಆಗಿದೆ ಅಂತ, ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ, ಗ್ಲಾಸ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸೊ ಇದನ್ನು ನಾನು ಎಣ್ಣೆಯಲ್ಲಿ ಹಾಕಿಬಿಟ್ಟು ಕರೆದು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ನೋಡಿ ನಾನು ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಸೊ ಈಗ ಸಂಡಿಗೆನ ಹಾಕಿಬಿಟ್ಟು ಕರ್ಕೊಳ್ತಾ ಇದ್ದೀನಿ ನೋಡಿ, ಎಷ್ಟು ಸಖತ್ತಾಗಿ ಸಂಡಿಗೆ ಬಂದಿದೆ ಅಂತ. ಸೊ ತುಂಬ ಚೆನ್ನಾಗಾಗಿದೆ ಸಂಡಿಗೆ. ಸೊ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನಾನು ಇನ್ನೊಂದು ಸ್ವಲ್ಪ ಕರೆದ್ಬಿಟ್ಟು ತೋರಿಸ್ತೀನಿ ನೋಡಿ, ಎಲ್ಲ ಸಂಡಿಗೆಗಳು ಕೂಡ ಸಖತ್ತಾಗಿ ಬರ್ತಾ ಇದೆ. ಸೊ ನೀವು ಕೂಡ ತುಂಬ ಸುಲಭವಾಗಿ ನಾನು ತೋರಿಸಿರುವಂತಹ ವಿಧಾನದಲ್ಲಿ ಸಂಡಿಗೆನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ದಿನದಲ್ಲಿ ಮಾಡ್ಕೊಳ್ಬೋದು. ಸಬ್ಬಕ್ಕಿನ ನೆನೆಸೋದು ಕೂಡ ಬೇಕಾಗಿಲ್ಲ, ಹಾಗೆಯೇ ನಾವು ಸಬ್ಬಕ್ಕಿ ಸಂಡಿಗೆನ ಮಾಡ್ಕೊಳ್ಬೋದು. ಸೊ ನೋಡಿದ್ರಿ ಅಲ್ವಾ ಎಷ್ಟು ಸಖತ್ತಾಗಿ ಬಂದಿದೆ ಅಂತ, ಹಾಗೆ ಎಷ್ಟು ಗರಿಗರಿಯಾಗಿ ಆಗಿದೆ ಅಂತ ನೋಡಿ. ಸೊ ತುಂಬ ಗರಿಗರಿಯಾಗಿ ಆಗಿದೆ. ಸೊ ನಾನು ಅಂದ್ಕೊಂಡಿರೋದಕ್ಕಿಂತ ಸಖತ್ತಾಗೇ ಈ ಸಂಡಿಗೆ ಆಗಿದೆ. ಸೊ ನೀವು ಕೂಡ ಇದೇ ವಿಧಾನದಲ್ಲಿ ಸಬ್ಬಕ್ಕಿ ಸಂಡಿಗೆನ ಟ್ರೈ ಮಾಡಿ ನೋಡಿ. ಸೊ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.